ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕೀಸ್ ಕಿಚನ್. ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಜೆಲ್ಲಿ ಕೇಕ್ ಹೇಗೆ ಮಾಡಿದ್ದೆ ನೋಡೋಣ ಬನ್ನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡಿರೋ ಹೊಸ ಅಡುಗೆದು ನೋಟಿಫಿಕೇಶನ್ ಸಿಗುತ್ತೆ. ಬೇಸಿಕ್ ವೆನಿಲಾ ಕೇಕ್ ಮಾಡೋಕ್ಕೆ ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಈ ಮೊಟ್ಟೆನ ಒಡೆದು ಇದ್ರೊಳಗೆ ಹಾಕೋತೀನಿ. ಇದಕ್ಕೆ ಅರ್ಧ ಕಪ್ ಪೌಡರ್ ಮಾಡಿರೋ ಶುಗರ್ ಹಾಕೋತೀನಿ. 1/4 ಕಪ್ ಹಾಲು ಹಾಕೋತಿದ್ದೀನಿ. ಒಂದು ಅರ್ಧ ಚಮಚ ಎಸೆನ್ಸ್ ಹಾಕೋತಿದ್ದೀನಿ. ವೆನಿಲಾ ಎಸೆನ್ಸ್ ಆದರೂ ಹಾಕೋಬೋದು, ಪೈನಾಪಲ್, ರೋಸ್, ನಿಮ್ಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ಹಾಕೋಬೋದು. ನಾನಿಲ್ಲಿ ಪೈನಾಪಲ್ ಎಸೆನ್ಸ್ ಹಾಕೋತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು 1/4 ಕಪ್ ರಿಫೈನ್ಡ್ ಆಯಿಲ್ ಹಾಕೋತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಈ ಬೌಲಿಗೆ 1 ಕಪ್ ಮೈದಾ ಹಾಕೋತಿದ್ದೀನಿ. ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಜಲ್ಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಾರ್ಟ್ ಶೇಪ್ ಮೋಲ್ಡ್ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸರ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಮೈದಾ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಎಕ್ಸ್ಟ್ರಾ ಇರೋ ಮೈದಾನ ವಾಪಸ್ ಬೌಲಿಗೆ ಹಾಕೊಳ್ಳೋಣ. ಈಗ ಕೇಕ್ ಬ್ಯಾಟರ್ನ ಕೇಕ್ ಟಿನ್ನೊಳಗೆ ಹಾಕೊಳ್ಳೋಣ. ಒಂದು ಅರ್ಧ ಮುಕ್ಕಾಲಷ್ಟು ಹಾಕೊಳ್ಳೋಣ, ಫುಲ್ ಹಾಕೋದು ಬೇಡ. ಒಂದೆರಡು ಸರ್ತಿ ಹಿಂಗೆ ಟ್ಯಾಪ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕೆಳಗಡೆ ಸ್ವಲ್ಪ ಪುಡಿ ಉಪ್ಪು ಹಾಕಿ ಸ್ಟ್ಯಾಂಡ್ ಆದ್ರೂ ಇಡ್ಬೋದು, ಅಥವಾ ಒಂದು ನಾವು ಕಪ್ ಯೂಸ್ ಮಾಡ್ತೀವಲ್ಲ, ನಾನು ಸ್ಟ್ಯಾಂಡ್ ಇಟ್ಟಿಲ್ಲ. ಸ್ಟ್ಯಾಂಡ್ ಸ್ವಲ್ಪ ದೊಡ್ಡದಾಯಿತು, ಅದಕ್ಕೆ ಸ್ಟೀಲ್ ಕಪ್ನ ಇದ್ರ ಕೆಳಗಡೆ ಹಾಕಿದ್ದೀನಿ, ಉಲ್ಟ ಹಾಕಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನು ಕುಕ್ಕರ್ನ ಗ್ಯಾಸ್ಕೆಟ್ ಹಾಕದೆ, ಬಿಸಿಲು ಹಾಕದೆ ಹಾಗೆ ಕೇಕ್ ಮಾಡಬೇಕು. ಗ್ಯಾಸ್ಕೆಟ್ ತೆಗೆದಿದ್ದೀನಿ, ಬಿಸಿಲು ತೆಗೆದಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಬಿಸಿ ಆಗೋಕ್ಕೆ ಇಡೋಣ. 5 ನಿಮಿಷ ಆಗಿದೆ ಪ್ರೀ ಹೀಟ್ ಮಾಡೋಕ್ಕಿಟ್ಟು. ಈಗ ಮುಚ್ಚಳ ತೆಗೆದು ಲೋ ಫ್ಲೇಮಲ್ಲಿ 20 ರಿಂದ 25 ನಿಮಿಷ ಬೇಕ್ ಮಾಡೋಣ. 20 ನಿಮಿಷ ಆದಮೇಲೆ ಚೆಕ್ ಮಾಡೋಣ, ಟೂತ್ ಪಿಕ್ ಹಾಕಿ ಆಗಿದೆಯೋ ಇಲ್ವೋ ಅಂತ. ನಾನು ಇಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿರೋದ್ರಿಂದ ಕಡಿಮೆ ಟೈಮ್ ತೊಗೊಳುತ್ತೆ. ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ. 25 ನಿಮಿಷ ಆಗಿದೆ. ಈಗ ಇಟ್ಟು ಚೆಕ್ ಮಾಡೋಣ. ನೋಡ್ಬೋದು, ಈಸಿಯಾಗಿ ಬಂದಿದೆ, ಕ್ಲೀನಾಗಿದೆ. ಕೇಕ್ ಆಗಿದೆ, ತೆಗೆಯೋಣ. ಈಗ ಒಂದು 5 ನಿಮಿಷ ಈಗ ತಣ್ಣಗಾಗಕ್ಕೆ ಬಿಡೋಣ. ಒಂದು ಬೌಲಿಗೆ ನಾನು ಒಂದು ಅರ್ಧ ಕಪ್ ವಿಪ್ಪಿಂಗ್ ಕ್ರೀಮ್ ತೊಗೋತಿದ್ದೀನಿ. ಯೂಶ್ವಲಿ ವಿಪ್ಪಿಂಗ್ ಕ್ರೀಮ್ನ ಯಾವಾಗಲೂ ಫ್ರೀಝರಲ್ಲಿ ಇಡಿ, ಐಸ್ ಇರ್ತೀವಲ್ಲ ಆ ಜಾಗದಲ್ಲಿ. ಯೂಸ್ ಮಾಡಬೇಕು ಅನ್ನೋ ನೆಕ್ಸ್ಟ್ ಡೇ ಅದನ್ನು ತೆಗೆದು ನಾರ್ಮಲ್ ಫ್ರಿಡ್ಜಲ್ಲಿ ಇಟ್ಟು, ಈಗ ನೆಕ್ಸ್ಟ್ ಡೇ ಯೂಸ್ ಮಾಡ್ತೀವಿ ಅಂದರೆ ರಾತ್ರಿ ಹೊತ್ತಿಗೆ ಫ್ರಿಡ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ಯೂಸ್ ಮಾಡಬಹುದು. ಐಸ್ ಆಗಿರುತ್ತಲ್ಲ, ಐಸ್ ಎಲ್ಲ ಮೆಲ್ಟ್ ಆಗಿ ನಾರ್ಮಲಾಗಿ ಬರುತ್ತೆ. ಆಮೇಲೆ ಮತ್ತೆ ಯೂಸ್ ಮಾಡಿದ ಮೇಲೆ ಇದನ್ನು ಮತ್ತೆ ಪಿನ್ ಮಾಡಿ ವಾಪಸ್ ಫ್ರಿಡ್ಜಲ್ಲಿ ಇಡಿ. ಯೂಶ್ವಲಿ 1 ಲೀಟರ್ ಪ್ಯಾಕೆಟಲ್ಲಿ ಸಿಗುತ್ತೆ. ಒಂದು ವರ್ಷ ತನಕ ಎಕ್ಸ್ಪೈರಿ ಡೇಟ್ ಇರುತ್ತೆ, ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಹೀಗೆ ಸೈಡಿಂದ ಓಪನ್ ಮಾಡಿ ಒಂದು ಅರ್ಧ ಕಪ್, ಓಪನ್ ಮಾಡೋಕ್ಕಿಂತ ಮುಂಚೆ ಇದನ್ನು ಒಂದು ಸರ್ತಿ ಈಗ ಅಳ್ಳಾಡ್ಸೋಣ. ಒಂದು ಅರ್ಧ ಕಪ್ಪಷ್ಟು ನಾನು ಒಂದು ಬೌಲಿಗೆ ಹಾಕೋತೀನಿ. ಮತ್ತೆ ವಾಪಸ್ ಸ್ಪಿನ್ ಮಾಡಿ ಇದನ್ನು ವಿಪ್ಪಿಂಗ್ ಕ್ರೀಮ್ನ ಫ್ರೀಜರ್ಲಿಟ್ಟರೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬಹುದು. ಒಂದು ವಿಸ್ಕ್ ತೊಗೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಒಂದು 10 ರಿಂದ 12 ನಿಮಿಷ
ಕೆಲವು ಸರ್ತಿ ಜಾಸ್ತಿನೂ ಬೇಕಾಗ್ತಿರುತ್ತೆ. ವಿಸ್ಕ್ ಮಾಡೋಣ. ಹ್ಯಾಂಡ್ ವಿಸ್ಕ್ ಇದ್ದರೆ ಹ್ಯಾಂಡ್ ಬೀಟರ್ ಇದ್ದರೆ 4 ರಿಂದ 5 ನಿಮಿಷದಲ್ಲಿ ಆಗು ಹೋಗುತ್ತೆ. ಫಸ್ಟಿಗೆ ಮೀಡಿಯಮ್ ಸ್ಪೀಡಲ್ಲಿಟ್ಟು ಆಮೇಲೆ ಸ್ವಲ್ಪ ತಿಕ್ಕಾಗುವಾಗ ಹೈ ಸ್ಪೀಡಲ್ಲಿ ಇಟ್ಟರೆ 4-5 ನಿಮಿಷದಲ್ಲಿ ಆಗೋಗುತ್ತೆ. ನಾವು ಕೈಯಲ್ಲಿ ಮಾಡ್ತೀವಿ ಅಂದರೆ 12 ರಿಂದ 14 ನಿಮಿಷಕ್ಕೆ ತಿಕ್ಕಾಗುತ್ತೆ. ನೋಡ್ಬೋದು, ಇಷ್ಟು ಹದಕ್ಕೆ ಬಂದರೆ ಆಯಿತು. ಈ ಕೆಳಗಡೆ ಮಾಡಿದ್ರೂ ಇದು ಬೀಳ್ತಿಲ್ಲ. ನಾನು ಸ್ಪೀಡ್ 3ಯಲ್ಲಿ 0 to 5 ಸ್ಪೀಡ್ ಇರುತ್ತೆ ಹ್ಯಾಂಡ್ ಬೀಟರಲ್ಲಿ. ನಾನು ಸ್ಪೀಡ್ 3ಯಲ್ಲಿ 1 ನಿಮಿಷ ಬೀಟ್ ಮಾಡಿದ್ದೀನಿ. ಕಡಿಮೆ ಇರೋದ್ರಿಂದ 1 ನಿಮಿಷ ಬೀಟ್ ಮಾಡಿದ್ದೀನಿ. ಫುಲ್ ಆಗಿದೆ. ಈಗ ಇದನ್ನು ತೆಗೆದು ನಾವು ಫ್ರಿಡ್ಜಲ್ಲಿ ಇಡೋಣ ಒಂದು 10 ನಿಮಿಷ. ಈ ಟಿನ್ನಲ್ಲಿ ನಾವಿನ್ನು ಕ್ರೀಮ್ ಮತ್ತು ಜಲ್ಲಿ ಎರಡು ಹಾಕಬೇಕಾಗಿರೋದ್ರಿಂದ ನಮಗೆ ಇಷ್ಟು ದೊಡ್ಡ ಕೇಕ್ ಬೇಡ. ಇದರಲ್ಲಿ ನಾವು 2 ಕೇಕ್ ಮಾಡಬಹುದು. ನಿಮಗೆ ಯಾವ್ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಜಲ್ಲಿ ಹಾಕ್ಕೊಂಡು ನಾನು ಈಗ ಇದನ್ನ ಅರ್ಧ ಕಟ್ ಮಾಡ್ಕೊತಿದ್ದೀನಿ. ಈ ಪಾರ್ಟ್ ಕೇಕ್ನ ಯೂಸ್ ಮಾಡ್ತೀನಿ. ಇದನ್ನು ನಾನು ಇನ್ನೊಂದು ಕೇಕ್ ಮಾಡೋಕ್ಕೆ ಇಟ್ಕೋತೀನಿ. ಈ ಕೇಕ್ ಟಿನ್ ಕೆಳಗಡೆಗೆ ಒಂದು ಪ್ಲಾಸ್ಟಿಕ್ ಅಥವಾ ಕ್ಲಿಂಗ್ನ ಹಾಕೊಳ್ಳೋಣ. ಹೊರಗಡೆ ಸ್ವಲ್ಪ ಎಕ್ಸ್ಟ್ರಾ ಬಿಡೋಣ, ಯಾಕಂದರೆ ಅದು ಒಳಗಡೆ ಕೇಕ್ ಹಾಕಿದಾಗ ಅದನ್ನ ತೆಗಿಯೋಕ್ಕೆ ಬರಲಿ ಹಾಗೆ. ಇದನ್ನ ಈಗ ಇದರೊಳಗೆ ಈಸಿಯಾಗಿ ಫಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಕಟ್ ಮಾಡಿರೋ ಕೇಕ್ನ ಇದ್ರ ಕೆಳಗಡೆ ಹಾಕೊಳ್ಳೋಣ. ಇಲ್ಲ, ನಾನು 3/4 ಕಪ್ ಬಿಸಿ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನ್ ಸಕ್ಕರೆ ಹಾಕೋತೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಸಕ್ಕರೆ ಕರಗಿದೆ. ಈಗ ಈ ಸಕ್ಕರೆ ನೀರನ್ನ ಇದ್ರ ಮೇಲೆ ಎಲ್ಲ ಕಡೆ ಹಾಕಿ ಕೇಕ್ನ ಸೋಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ನೀರೇ ಹಾಕೊಳ್ಳೋಣ, ಯಾಕಂದರೆ ನಾವು ಫ್ರಿಡ್ಜಲ್ಲಿ ಇಟ್ಟಾಗ ಕೇಕ್ ಫುಲ್ ಗಟ್ಟಿ ಆಗುತ್ತೆ. ನೀರು ಸ್ವಲ್ಪ ಇದರಲ್ಲಿ ಸಕ್ಕರೆ ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಅದು ಸಾಫ್ಟಾಗಿ ಫುಲ್ ಮಾಯ್ಸ್ಟ್ ಕೇಕ್ ಥರ ಇರುತ್ತೆ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ. ಇನ್ನೂ 1/4 ಕಪ್ ಹಾಗೆ ಉಳಿದಿದೆ. ಅರ್ಧ ಕಪ್ಪಷ್ಟು ಸಕ್ಕರೆ ನೀರನ್ನ ಕೇಕಿಗೆ ಹಾಕಿದ್ದೀನಿ. ಈಗ ಈ ಕೇಕ್ನ ಫ್ರೀಝರಲ್ಲಿ ಒಂದು 10 ನಿಮಿಷ ಇಡೋಣ. ಫ್ರಿಡ್ಜಲ್ಲಿ ಕೇಕ್ ಇಟ್ಟು 10 ನಿಮಿಷ ಆಗಿದೆ. ನಾವು ಮಾಡಿರೋ ವಿಪ್ಪಿಂಗ್ ಕ್ರೀಮ್ನ ಈಗ ಇದ್ರ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ನಾನು ಕಟ್ ಮಾಡಿರೋ ಸ್ಟ್ರಾಬೆರಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಇದನ್ನು ಫ್ರೀಝರಲ್ಲಿ ಒಂದು 5 ನಿಮಿಷ ಇಟ್ಕೊಳ್ಳೋಣ. ನಾನಿಲ್ಲಿ ಬೇಕರ್ಸ್ ಜಲ್ಲಿ ತೊಗೊಂಡಿದ್ದೀನಿ. ಯಾವುದಾದ್ರೂ ಜಲ್ಲಿ ಪ್ಯಾಕೆಟ್ ತೊಗೊಬೋದು. ಇದರಲ್ಲಿ ನಾನು ಅರ್ಧದಷ್ಟು ಮಾತ್ರ ಯೂಸ್ ಮಾಡ್ತೀನಿ. ಇದನ್ನು ಕಟ್ ಮಾಡಿ ಒಂದು ಬೌಲಿಗೆ ಹಾಕೋತೀನಿ. ಈಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಅರ್ಧ
ಉಳಿದಿದ್ದನ್ನ ನಾವು ಒಂದು ಬಾಕ್ಸಿಗೆ ಹಾಕಿಟ್ಟು ಯಾವಾಗ ಬೇಕು ಅವಾಗ ಯೂಸ್ ಮಾಡಬಹುದು. ಒಂದು ಬೌಲಲ್ಲಿ 1 ಕಪ್ ಕುದಿಯೋ ನೀರು ತೊಗೊಂಡಿದ್ದೀನಿ, ಬಿಸಿ ಬಿಸಿ ನೀರು ತೊಗೊಂಡಿದ್ದೀನಿ. ಇದಕ್ಕೆ ನಾವು ತೊಗೊಂಡಿರೋ ಪೌಡರ್ದು ಅರ್ಧದಷ್ಟು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಫುಲ್ ತಣ್ಣಗಾದರೆ ಅದು ಜಲ್ಲಿ ಫಾರ್ಮ್ ಆಗೋಗುತ್ತೆ. ಒಂದೇ ಚೂರು ಸ್ವಲ್ಪನೇ ಸ್ವಲ್ಪ ಅದ್ರ ಮೇಲೆ ಹಾಕ್ಬೋದು ಅನ್ನೋಷ್ಟು ಒಂಚೂರು ಬಿಸಿ ಕಡಿಮೆ ಆದ ತಕ್ಷಣ ಹಾಕ್ಬಿಡೋಣ. ಒಂದು ಸ್ಪೂನ್ನ ಹಿಂಗೆ ಕೆಳಗಡೆ ಇಟ್ಟು ಡೈರೆಕ್ಟಾಗಿ ಹಾಕಿದರೆ ಅಲ್ಲಿ ತೂತಾಗುತ್ತೆ. ಅದಕ್ಕೆ ಈ ಸ್ಪೂನ್ ಮೇಲಿಂದ ಹಿಂಗೆ ಹಾಕೋತಾ ಬರೋಣ. ಈಗ ಇದನ್ನು ತಣ್ಣಗಾಗಕ್ಕೆ ಒಂದು 10 ನಿಮಿಷ ಫ್ರಿಡ್ಜಲ್ಲಿ ಇಡೋಣ. ನಿಧಾನಕ್ಕೆ ಕವರ್ನ ತೆಗೆದು ಕೇಕ್ನ ಪ್ಲೇಟೊಳಗೆ ಹಾಕೊಳ್ಳೋಣ.